ಭಾರತದ ಇತಿಹಾಸದಲ್ಲಿ ಕುಟುಂಬಗಳ ಆಳ್ವಿಕೆಗೆ ಒಳಗಾಗಿರುವಂತಹ ರಾಜಕೀಯ ಪಕ್ಷಗಳು ಅನ್ನೋ ಲಿಸ್ಟ್ ತೆಗೆದಾಗ ಅದರಲ್ಲಿ ಪ್ರಮುಖವಾಗಿ ಒಂದು ಹೆಸರು ಕಾಣಿಸೋದು ಅದು ಜೆಡಿಎಸ್. ರಾಜ್ಯದ ದೇವೇಗೌಡರ ಕುಟುಂಬ. ಆ ಕುಟುಂಬದ ಮನೆ ಮಗ ಪ್ರಜ್ವಲ್ ರೇವಣ್ಣ ಮನೆ ಮಗನೇ ಎಲ್ಲಿದ್ದಾನೆ ಅನ್ನೋದು ಕುಮಾರಸ್ವಾಮಿ ಗೊತ್ತಿಲ್ಲ ಅಂತೆ. ಮನೆ ಮಗನ ಬಗ್ಗೆ ಕುಮಾರಸ್ವಾಮಿಗೆ ಮಾಹಿತಿಯೇ ಇಲ್ಲವಂತೆ. ಈಗದ ಮಾಹಿತಿ ಬಿಡಿ, ಈ ಹಿಂದೆ ಆತ ಇಲ್ಲಿದ್ದಾಗಲೂ ಕೂಡ ನನ್ನ ಜೊತೆ ಸಂಪರ್ಕದಲ್ಲಿಲ್ಲ, ಆತ ಎಲ್ಲಿದ್ದಾನೆ ಅನ್ನೋದೇ ನನಗೆ ಗೊತ್ತಿಲ್ಲ, ಇಲ್ಲಿದ್ದಾಗಲೇ ಪ್ರಜ್ವಲ್ ನಮ್ಮ ಸಂಪರ್ಕದಲ್ಲಿ ಇರಲಿಲ್ಲ, ಈಗ ವಿದೇಶಕ್ಕೆ ಹೋಗಿದ್ದಾನೆ, ನನ್ನ ಜೊತೆ ಸಂಪರ್ಕಕ್ಕೆ ಬರ್ತಾರಾ, ಇಲ್ಲೇ ಸಿಗದೇ ಇದ್ದವನಿಗೆ ವಿದೇಶದಲ್ಲಿ ಹುಡ್ಕೊಂಡು ಹೋಗೋದು ಹೇಗೆ ನಾನು ಅನ್ನೋ ರೀತಿಯಲ್ಲಿ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಪ್ರಜ್ವಲ್ ಎಲ್ಲಿದ್ದಾರೆ, ಪ್ರಜ್ವಲ್ ಬಗ್ಗೆ ನಿಮಗೇನಾದ್ರೂ ಮಾಹಿತಿ ಇದೆಯಾ ಅನ್ನೋ ಪ್ರಶ್ನೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರ ಉತ್ತರ ಪ್ರತಿಕ್ರಿಯೆ ರೂಪದಲ್ಲಿ ಹೀಗಿತ್ತು. MP ಇದ್ದಾಗ ಪಕ್ಷದ ಚಟುವಟಿಕೆಗಳಲ್ಲಿದ್ದಾಗಲೇ ಆತ ನನ್ನ ಜೊತೆ ಸಂಪರ್ಕದಲ್ಲಿ ಇರಲಿಲ್ಲ, ಇಲ್ಲೇ ಸಿಗದೇ ಇದ್ದವನಿಗೆ ಅಲ್ಲಿ ನಾನು ಹುಡ್ಕೊಂಡು ಹೋಗ್ಲಾ, ಸರ್ಕಾರ ಸರಿಯಾಗಿ ತನಿಖೆ ನಡೆಸಿ ಸತ್ಯಾಂಶ ತಂದ್ರೆ ಆಮೇಲೆ ಒಪ್ಕೊಳ್ಳೋಣ. ಈ ಸರ್ಕಾರಕ್ಕೆ ಅದು ಬೇಕಿಲ್ಲ. ಈ ಸರ್ಕಾರಕ್ಕೆ ಬೇಕಾಗಿರೋದು ಒಂದು ಕುಟುಂಬದ ವರ್ಚಸ್ಸು, ತೇಜೋವಧೆ. ಆ ವರ್ಚಸ್ಸು ಹಾಳು ಮಾಡಬೇಕಿತ್ತು, ಅಷ್ಟು ಮಾತ್ರ ಇವ್ರಿಗೆ ಬೇಕಾಗಿರೋದು. ಈ ಸರ್ಕಾರಕ್ಕೆ ಬೇರೆ ಏನು ಬೇಕಾಗಿಲ್ಲ. ತಿಮಿಂಗಲ ನುಂಗುವ ಕಾಲ ಬಂದಾಗ ನೋಡ್ಕೊಳ್ಳೋಣ, ಬಂದಾಗ ನುಂಗ್ಕೊಳ್ಳೋಣ ಅಂತ DCM DKC ಹೇಳಿಕೆಯೂ ಕೂಡ ತಿರುಗೇಟ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ. ಪ್ರಜ್ವಲ್ ಎಲ್ಲಿದ್ದಾನೆ ಅನ್ನೋದು ಗೊತ್ತಿಲ್ಲ, ಆತ ಇಲ್ಲಿದ್ದಾಗಲೂ ನನಗೆ ಗೊತ್ತಿಲ್ಲ, ಇನ್ನು ಸತ್ಯಾಂಶ ಬಂದ್ರೆ ಒಪ್ಕೋತೀನಿ, ಸರ್ಕಾರಕ್ಕೆ ಇದು ಯಾವುದು ಬೇಕಾಗಿಲ್ಲ, ತಿಮಿಂಗಲ ಎಲ್ಲದರ ವಿಚಾರವಾಗಿ ಕುಮಾರಸ್ವಾಮಿ ಅವರು ಏನೇನು ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ. ಇಲ್ಲಿದ್ದಾಗಲೇ ನಮ್ಮ ಸಂಪರ್ಕದಲ್ಲಿ ಇರಲಿಲ್ಲಪ್ಪ. ಅವ್ರು ಇಲ್ಲಿದ್ದಾಗಲೇ MP ಇದ್ದಾಗಲೇ ನಮ್ಮ ಪಕ್ಷ ಚಟುವಟಿಕೆಯಲ್ಲಿದ್ದಾಗಲೇ ನನ್ನ ಜೊತೆನಲ್ಲೇನು ಸಂಪರ್ಕದಲ್ಲಿ ಇಲ್ಲ. ಈಗ ವಿದೇಶಕ್ಕೆ ಹೋಗಿ ನನ್ನ ಜೊತೆ ಸಂಪರ್ಕಕ್ಕೆ ಬರ್ತಾರಾ? ಇಲ್ಲಿ ಕರ್ನಾಟಕದಲ್ಲಿ ಇದ್ದಾಗಲೇ ಇವೆಲ್ಲ ಯಾವುದೋ ಏನೋ ವಿಷಯಗಳು ಏನೋ ಬಂದಿದಾವಲ್ಲ, ಈಗ ಇದು ಬರೋದಕ್ಕಿಂತ ಮುಂಚೆನೆ ನನಗೆ ಎಂದೂ ಸಿಗ್ತಿರ್ಲಿಲ್ಲ. ಇನ್ನು ಅಲ್ಲಿ ನಾನು ಹುಡ್ಕೊಂಡು ಹೋಗಲ್ಲ, ಇಲ್ಲೇ ಸಿಗದೆ ಇದ್ದ ನನಗೆ. ಯಾವುದೇ ರೀತಿಯ ಹಿನ್ನಡೆ ಇಲ್ಲ. ಸತ್ಯಾಂಶ ಹೊರಗೆ ಬರಬೇಕಲ್ಲ, ಸತ್ಯಾಂಶ ಹೊರಗೆ ಸರ್ಕಾರ ತಂದ್ರೆ ಆಗ ಒಪ್ಕೋತೀನಿ. ವಾಸ್ತವಾಂಶ ಏನಿದೆ, ಈ ಸರ್ಕಾರಕ್ಕೆ ಅದು ಬೇಕಾಗಿಲ್ಲ. ಅವರಿಗೆ ಒಂದು ವರ್ಚಸ್ಸನ್ನ ಹಾಳು ಮಾಡಬೇಕಾಗಿತ್ತು ಅಷ್ಟೇ. ಆ ಹೆಣ್ಣು ಮಕ್ಕಳಿಗೆ ಅದೇನೋ ಹೇಳ್ತಾರಲ್ಲ, ಆ ಹೆಣ್ಣು ಮಕ್ಕಳಿಗೆ ಸಾಂತ್ವನ ಹೇಳಬೇಕಾಯ್ತು ನಾವು ಅಂತ ಹೇಳಿ, ಆ ಹೆಣ್ಣು ಮಕ್ಕಳಿಗೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಅವರಿಂದ ಆಗಬೇಕಾಗಿತ್ತು. ಇವತ್ತು ಅವರ ಒಂದು ಕುಟುಂಬಗಳ ಪರಿಸ್ಥಿತಿನ ಹಾಳು ಮಾಡಿರೋರು ಇವರುಗಳು. ಹಾಳು ಮಾಡಿಬಿಟ್ಟು ನನ್ನ ಹೋಗ್ಬಿಟ್ಟು ಅವ್ರನ್ನ ಸಂತೈಸಿ ಅಂತ ಹೇಳಿದ್ರೆ ಈ ಪ್ರಕರಣದಿಂದ ಜೆಡಿಎಸ್ಗೆ ಸ್ವಲ್ಪ ಯಾವುದೇ ಗೊತ್ತಿದೆ, ಅವ್ರ ಪಕ್ಕದಲ್ಲೇ ಕೂರಿಸ್ಕೊಂಡವ್ರಲ್ಲ, ಅವ್ರ ಪಕ್ಕದಲ್ಲೇ ಕೂರಿಸ್ಕೊಂಡು ನನಗಿಂತ ಹೆಚ್ಚಾಗಿ ಅವ್ರಿಗೆ ಗೊತ್ತಿದೆ ತಿಮಿಂಗ್ಲ ಯಾರು ಅಂತ ಹೇಳಿ. ಗೊತ್ತಿದ್ದು ಹೇಳದೇ ಇರೋ ತಪ್ಪಲ್ವ ಅಂದ್ರೆ ಇನ್ನೆಷ್ಟು ಸಲ ಹೇಳಬೇಕು. ತನಿಖೆಯನ್ನ ಸರಿಯಾಗಿ ನಡೆಸಿದರೆ ಆ ದೊಡ್ಡ ತಿಮಿಂಗ್ಲ 10 ನಿಮಿಷದಲ್ಲಿ ಸಿಗುತ್ತೆ. ಈ ತನಿಖೆ ನಾನು ಇವರಿಗೆ ಪರಮೇಶ್ವರ್ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ, ಪ್ರಾಮಾಣಿಕವಾದ ತನಿಖೆ ನಡೀತಾ ಇದೆಯಾ? ದೊಡ್ಡ ತಿಮಿಂಗ್ಲ ಹಿಟ್ ಅಂಡ್ ರನ್ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ರಾಜ್ಯ ರಾಜಕಾರಣದಲ್ಲಿ ಬಹಳ ಫೇಮಸ್. ಅದು ಹಿಟ್ ಅಂಡ್ ರನ್ ಅಂತಂದ್ರೆ ಒಂದು ಬಾಂಬ್ ಹಾಕೋದು, ಅದನ್ನ ಬಿಟ್ಟು ಆ ಕಡೆ ಓಡ್ ಹೋಗ್ಬಿಡೋದು. ರಾಜ್ಯ ರಾಜಕಾರಣದಲ್ಲಿ ಮಾತಾಡ್ತಾರೆ ಕುಮಾರಸ್ವಾಮಿ ಹಿಟ್ ಅಂಡ್ ರನ್ ಮಾಡೋದ್ರಲ್ಲಿ ಫೇಮಸ್ಸು ಅಂತ. ತಿಮಿಂಗ್ಲ ಹೇಳಿಕೆನೂ ಕೂಡ ಅದೇ ರೀತಿಯಲ್ಲಿದೆ. ತಿಮಿಂಗ್ಲ ಇದೆ, ಅಲ್ಲಿದೆ, ದೊಡ್ಡ ತಿಮಿಂಗ್ಲ ಇದೆ, ಅವ್ರು ಹೇಳಿದ ತಿಮಿಂಗ್ಲ, ಯಾರು ತಿಮಿಂಗ್ಲ ಅನ್ನೋದನ್ನ ಯಾರು ಒಪ್ಕೋತಾ ಇಲ್ಲ. ಕುಮಾರಸ್ವಾಮಿ ಅವರು ಮತ್ತದೇ ಮಾತುಗಳನ್ನು ಆಡ್ತಿದ್ದಾರೆ. ಸರ್, ಕುಮಾರಸ್ವಾಮಿ ಅವರು ಮತ್ತೆ ಮುನ್ನೆಲೆಗೆ ಬಂದಿದ್ದಾರೆ, ಮತ್ತೆ ಬೇರೆ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ಅವರ ಮಾತಿನ ದಾಟಿ ಒನ್ಸ್ ಅಗೇನ್ ಹಿಟ್ ಅಂಡ್ ರನ್ ತರಾನೇ ಕಾಣುತ್ತೆ. ಅಲ್ಲ ರೀ, ಮುನ್ನೆಲೆಗೆ ಬರಲಿಕ್ಕೆ ಅವರು ಹಿನ್ನೆಲೆಗೆ ಹೋಗಿದ್ದಾದ್ರು ಯಾವಾಗ? ಅವರು ಒಂದು ಮಾತು ಹೇಳ್ತಾರೆ ಇಲ್ಲಿ, ಪ್ರಜ್ವಲ್ ಅವರು ನನ್ನ MP ಅಂತ ಹೇಳ್ತಾರೆ, ಮಗ ಅಂತ ಹೇಳಲ್ಲ ಅವರಲ್ಲಿ. ಬಿಕಾಸ್ ಈ ಡಿಸೋನ್ಡ್ ಹಿಮ್. ನನಗೆ ಸಿಕ್ಕೇ ಇಲ್ಲ ಅವನು. ಈಗ ಮಾತ್ರ ಅಲ್ಲ, MP ಇರುವಾಗಲೂ ನನಗೆ ಪಕ್ಷದ ಕಾರ್ಯಚಟುವಟಿಕೆಗಳಲ್ಲಿ ಇರಲಿಲ್ಲ, ನನಗೂ ಸಿಕ್ಕಿಲ್ಲ ಅಂತ ಹೇಳ್ತಾರೆ ಅವರು. ಕುಮಾರಸ್ವಾಮಿಯವರು ಹುಬ್ಳಿಯಲ್ಲಿ ಹುಬ್ಳಿಯ ರಾಯಚೂರು ಎಲ್ಲೋ ಒಂದು ಪ್ರೆಸ್ ಕಾನ್ಫರೆನ್ಸ್ ಇದಾದಮೇಲೆ ಹುಬ್ಳಿಯಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಅವ್ರು ಓಪನ್ ಆಗಿ ಹೇಳ್ತಾರೆ. ಏನಂತ ಹೇಳ್ತಾರೆ? 300 ವಿಡಿಯೋ, 3,000 ಜನ, 2,000ದಿಂದ 3,000 ಜನ. ಹಾಗಾದರೆ ಅವನು MP ಆಗಿ ಏನು ಮಾಡಲೇ ಇಲ್ಲ, ಇದನ್ನೇ ಮಾಡಿದ್ದಿರಬೇಕು ಅಂತ ಹೇಳಿದರು. ಈಗ ಕುಮಾರಸ್ವಾಮಿ ಅವರಿಗೇನು ಸಿಗ್ತಾ ಇರಲಿಲ್ಲ ಅಂದರೆ ಇವನು ಏನು ಮಾಡ್ತಾ ಇದ್ದಾನಂತ ಈಗ ಗೊತ್ತಾಗಿರ್ಬೇಕಲ್ಲ ಕುಮಾರಸ್ವಾಮಿಗೆ. ಖಂಡಿತ ಹೌದು. ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷ, ಹಾಗಾದ್ರೆ ಇವರು ನಾಲಾಯಕ ರಾಜ್ಯಾಧ್ಯಕ್ಷ ಅಂತಾಯ್ತು. ಒಬ್ಬ MP, ಅದು ಎಷ್ಟು MP ಇದ್ರು? ಒಂದೇ MP ರಾಜ್ಯಾಧ್ಯಕ್ಷನಿಗೆ ರಿಪೋರ್ಟ್ ಮಾಡಲ್ಲ ಅಂದರೆ
ಯಾವುದಕ್ಕೂ ಬರಲ್ಲ ಅಂದರೆ ಪುನಃ ಅವನಿಗೆ ಬಿ ಫಾರ್ಮ್ ಏನಕ್ಕೆ ನಾಲಾಯಕ್ಕೆ ಕೊಟ್ಟಿದ್ದೀವರು? ಆ ನಾಲಾಯಕ್ಕೆ ಇವರು ಬಿ ಫಾರ್ಮ್ ಏನಕ್ಕೆ ಕೊಟ್ಟಿದ್ದು? ಇವರೇ ಹೇಳ್ತಾ ಇದ್ರಲ್ಲ, ನನಗೆ ಅವನು ಯಾರಂತ ಗೊತ್ತಿಲ್ಲ, ಕುಟುಂಬ ಸಂತಾನ ಅಂತ ಇವ್ರದ್ದು ಅಲ್ವೇ ಅಲ್ಲ, DNA ಬೇರೆ ಅಂತ ಹೇಳ್ತಾರೆ ಇವರು. ನಂಬರ್ 1. ನಂಬರ್ 2, ಇವರೇ ಹೇಳ್ತಾರೆ ನನ್ನ MP ನಾಲಾಯಕ್ ನನಗೆ ಪಾರ್ಟಿಯಲ್ಲಿ ಯಾವತ್ತೂ ಸಿಕ್ಕೇ ಇಲ್ಲ ಅವನು ಅಂತ. ಇವರೇ ಇನ್ನೊಂದು ಭಾಷಣದಲ್ಲಿ ಹೇಳ್ತಾರೆ, ಇವನು ನನ್ನ ಮಗ ಹತ್ತಿರದಲ್ಲಿ ಇಟ್ಕೊಂಡ್ಬಿಟ್ಟು ಹೇಳ್ತಾರೆ, ಇವನು ಏನೋ ತಪ್ಪು ಮಾಡಿದ್ದಾನೆ, ಅದನ್ನು ಮನ್ನಿಸ್ಬಿಡಿ, ನಾನು ಇವನನ್ನು ಕ್ಷಮಿಸ್ತೀನಿ, ನನ್ನನ್ನು ನನ್ನ ಹೆಂಡತಿ ದಾರಿಗೆ ತಂದ್ಲು, ಇವನನ್ನು ನಾನು ದಾರಿಗೆ ತರ್ತೀನಿ ಅಂತ ಇವರೇ ಹೇಳ್ತಾರೆ. ಮತ್ತೆ ಈ ನಾಲಾಯಕ್ಕಿಗೆ ಇವ್ರು ಏನಕ್ಕೆ ಬಿ ಫಾರ್ಮ್ ಕೊಟ್ಟರು? ಏನಕ್ಕೆ ಕೊಟ್ಟರು ಬಿ ಫಾರ್ಮು? ಇವ್ರಿಗೆ ಗೊತ್ತಿತ್ತಲ್ಲ ಪೆನ್ ಡ್ರೈವ್ ಇತ್ತು ಅಂತ. ಕುಮಾರಸ್ವಾಮಿ ನನ್ನ ಹತ್ರ ಬಂದು ಡಿಬೇಟ್ ಬಂದು ಹೇಳಪ್ಪ ನನಗೆ ಗೊತ್ತಿರಲಿಲ್ಲ ಅಂತ, ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಹೇಳಿ, ಡಿಬೇಟ್ಗೆ ಬಂದು ಹೇಳಿ ನನ್ನ ಹತ್ರ ಪೆನ್ ಡ್ರೈವ್ ಇದ್ದಿದ್ದು ಗೊತ್ತೇ ಇರಲಿಲ್ಲ ನನಗೆ ಅಂತೇಳಿ. ನಾಲಾಯಕ್ ಅಂತ ಗೊತ್ತಿದೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಅವನು ನಮ್ಮ ಪಾರ್ಟಿ ಚಟುವಟಿಕೆಗಳೇ ಇರಲಿಲ್ಲ, ರಾಜ್ಯಾಧ್ಯಕ್ಷರಾದ ನನಗೆ ಮರ್ಯಾದೆನೇ ಇರಲಿಲ್ಲ ಅಂತ ಹೇಳ್ತಾರೆ. ಕರೆಕ್ಟ್. ಅವನು ಏನು ಮಾಡ್ತಾ ಇದ್ದಾನೆ ಅಂತ ನಮಗೆ ಗೊತ್ತಿಲ್ಲ, ಇದೇ ಮಾಡ್ತಾ ಇರಬೇಕಿತ್ತು, ಅವನು 2000 ಇದ್ದರೆ ಇದೇ ಮಾಡ್ತಾ ಇದ್ದಾನೆ, ಬೇರೆ ಏನೂ ಮಾಡಿಲ್ಲ ಅಂತ ಹೇಳ್ತಾರೆ. ಅವನು ಎಲ್ಲಿದ್ದಾನೆ ಅಂತ ಇವ್ರಿಗೆ ಗೊತ್ತಿರಲಿಲ್ಲ ಅಂತೆ ಆಗಲೇ. ಅಂಥ ನಾಲಾಯಕಿಗೆ ಅಲ್ಲಿ ಹಾಸನದಲ್ಲಿ ಕಾರ್ಯಕರ್ತರು ಇರಲಿಲ್ವಾ? JDS ಅಲ್ಲಿ ಬೆಳೆದಂಥ ಕಾರ್ಯಕರ್ತರು ಯಾರು ಇರಲಿಲ್ವಾ? ಅವರಿಗೆ ಟಿಕೆಟ್ ಕೊಡ್ಬೋದಿತ್ತಲ್ಲ. ಇವರ ಕುಟುಂಬದ ಮನೆಗೇನೆ ಒಂದು ಟಿಕೆಟ್ ಬಿ ಫಾರ್ಮ್ ಮನೆಯಿಂದಲೇ ಬರೆದು ಮನೆಗೆ ಯಾಕೆ ಪೋಸ್ಟ್ ಮಾಡಬೇಕಿತ್ತು? ಕುಮಾರಸ್ವಾಮಿ ಅವ್ರು ಯಾಕೆ ಪೋಸ್ಟ್ ಮಾಡಬೇಕಿತ್ತು? ಯಾವ ನಾಲಿಗೆ ಹಿಡ್ಕೊಂಡು ಅವ್ರು ಮಾತಾಡ್ತಾರೆ? ಇನ್ನೊಂದು ಅವ್ರು ಮಾತಾಡ್ತಾರೆ ವರ್ಚಸ್ಸು ಅಂತ. ವಾಟ್ ಕೈಂಡ್ ಆಫ್ ವರ್ಚಸ್ಸು? ಯಾವ ವರ್ಚಸ್ಸು ಬಗ್ಗೆ ಇವ್ರು ಮಾತಾಡ್ತಾ ಇದ್ದಾರೆ? ಇನ್ನು ಉಳಿದಿದೆ ಅಂತ ಏನಾದರೂ ಇಟ್ಕೊಂಡಿದ್ದಾರೆ ಇವರು? ನಮ್ಮ ವರ್ಚಸ್ಸನ್ನು ತೆಗೀಲಿಕ್ಕೆ ಮಾಡ್ತಾ ಇದ್ದಾರೆ. ಯಾವುದು ಉಳಿದಿದೆ ಏನಾದರೂ ಇದೇನಾ? ಆ ವರ್ಚಸ್ಸು ಬಂದಿದ್ದು ಯಾರಂತಾದ್ರು, ಯಾರಿಂದಾಗಿ ಅಂತಂದ್ರು ಕುಮಾರಸ್ವಾಮಿ ಅವರಿಗೆ ಒಂದು ಕಾಮನ್ ಸೆನ್ಸ್ ಇದೆನಾ? ಹಾಸನದ ಜನತೆ ಇವರ ದಬ್ಬಾಳಿಕೆಗಳನ್ನು ತಡ್ಕೊಂಡು ನಮ್ಮ ಮನೆಯ ಗೌಡ್ರು, ನಮ್ಮ ಗೌಡ್ರು ಅಂತ ಹೇಳ್ಬಿಟ್ಟು ಇವರು ಜನತಾದಳದ ಎರಡೆರಡು ಡಿವೈಡ್ ಆದ್ರೂ ಇವರ ಬೆಂಬಲಕ್ಕೆ ನಿಂತುಬಿಟ್ಟು ಓಟ್ ಹಾಕಿದ್ರು ನೋಡಿ. ಅವರ ವರ್ಚಸ್ಸು ಬಗ್ಗೆ ಇವರಿಗೆ ಆ ಮತದಾರರ ರೇಪು, ತನ್ನ ಕಾರ್ಯಕರ್ತರ ಹೆಂಡತಿಯಂದ್ರ ರೇಪು, ತನ್ನ ಮುಖಂಡೇರ ನನ್ನ ತೆನೆ ಹೊತ್ತ ಮಹಿಳೆಯ ಯಾವುದು ಪಕ್ಷ ಇದೆಯಲ್ಲ ಅದರ ಮುಖಂಡೇರ ರೇಪು. ಅವರ ವರ್ಚಸ್ಸು ಕುಮಾರಸ್ವಾಮಿಗೆ ಏನಿಲ್ಲ. ಇವರ ವರ್ಚಸ್ಸು ಏನು? ದೊಡ್ಡವನಿಗೆ ರಾಜಕಾರಣಿಯಾಗಿ 4 ಸಲ MLA ಆದರೆ, 4 ಸಲ MP ಆದರೆ, ರೂಲ್ ಮಾಡಿದರೆ ಅವನಿಗೆ ಮಾತ್ರ ಮರ್ಯಾದೆ ಇರೋದು ಇವ್ರ ಲೆಕ್ಕದಲ್ಲಿ. ವರ್ಚಸ್ಸು ಇರೋದು ಯಾವ ಕೈಂಡ್ ಆಫ್ ವರ್ಚಸ್ಸು? ಇವರ ವರ್ಚಸ್ಸು ದಾರಿ ತಪ್ಪಿದವರು ವಾಪಸ್ ಬಂದರೆ ಇವರ ವರ್ಚಸ್ಸು ವಾಪಸ್ ಬಂದ್ಬಿಡುತ್ತೆ. ಕರೆಕ್ಟಲ್ಲ? ಇವರು ವರ್ಚಸ್ಸು ವಾಪಸ್ ಬಂದ್ಬಿಡುತ್ತೆ. ಇದೇ ಪ್ರಜ್ವಲ್ ರೇವಣ್ಣ ಹೇಳಿದರು. ಕುಮಾರಸ್ವಾಮಿ ಅವರು ಬಾಸ್ಕೆಟ್ ದುಡ್ಡು ತಗೊಂಡ್ಬಿಟ್ಟು ಬ್ಯಾಗಲ್ಲಿ, ನೀವು ಬ್ಯಾಗಲ್ಲಿ ದುಡ್ಡು ತಗೊಂಡೋಗಿ ನಿಮಗೆ ಬಿ ಫಾರ್ಮ್ ಸಿಗುತ್ತೆ ನಮ್ಮ ಪಾರ್ಟಿಯಲ್ಲಿ ಅಂತ ಹೇಳಿದರು. ಇದೇ ಪ್ರಜ್ವಲ್ ರೇವಣ್ಣ ಕುಮಾರಸ್ವಾಮಿ ಅವರ ವರ್ಚಸ್ಸು. ನಾವು ಹೇಳಿದ್ದಲ್ಲ, ಪವರ್ TV ಹೇಳಿದ್ದಲ್ಲ, ಭಾರತದ ಜನತೆ ಯಾರು ಮಾತಾಡಿದ್ದಲ್ಲ. ಇವರ ಪಕ್ಷದನೇ ಮುಖಂಡ, ಇವರ ಮನೆಯ ಕೂಸು, ಇವರ ಪಾರ್ಟಿಯ MP ಆಗ ಅವರು ಹೇಳಿದ್ದಾರೆ ನಮ್ಮ ಪಕ್ಷದಲ್ಲಿ ಬ್ಯಾಗ್ ಇಟ್ಕೊಂಡು ಬನ್ನಿ ಬಿ ಫಾರ್ಮ್ ಸಿಗುತ್ತೆ. ಎಷ್ಟೋ ಜನರು ಹೇಳಿದ್ದಾರೆ ಪಿಂಪಗಿರಿ ಮಾಡುವವರೆಗೂ MLC ಸಿಗುತ್ತೆ ಅಂತ. ವರ್ಚಸ್ಸು ಮೀನ್ಸ್ ವಾಟ್? ಬಾಯಿಗೆ ಬಂದಂಗೆ ಮಾತಾಡೋದು ವರ್ಚಸ್ಸ? ಯಾವ ವರ್ಚಸ್ಸು ಮಾತಾಡ್ತಾರೆ? ಎಸ್, ಐ ಎಗ್ರಿ, ದೇವೇಗೌಡರ ಒಂದು ವರ್ಚಸ್ಸು, ನಾನು ಎಗ್ರಿ ಆಗ್ತೀನಿ ಅದಕ್ಕೆ. ಮಾಜಿ ಪ್ರಧಾನಮಂತ್ರಿ, ಏನಿಲ್ಲ ಅಂದರೂ ದೇವೇಗೌಡರು ಕಚ್ಚೆ ಭದ್ರ ಅಂತ ಹೇಳ್ತಾರಲ್ಲ, ಕಚ್ಚೆ ಭದ್ರವಾಗಿ ಇಟ್ಕೊಂಡ ಒಂದು ರಾಜಕಾರಣಿ, ಒಂದು ಸನ್ನಡತೆಯ ರಾಜಕಾರಣಿ. ಈ ಏಜಲ್ಲೂ ದೇಶ ಅಂತ ಬಂದಾಗ, ರೈತರು ಅಂತ ಬಂದಾಗ ಲೆಟ್ರ್ ಬರೆಯುವಂಥ ರಾಜಕಾರಣಿ. ಎಲ್ಲರಿಗೆ ಈಗ ಅವರಿಗೆ ಬೇರೆ ಓಡಾಡ್ಲಿಕ್ಕಾಗಲ್ಲ, ಲೆಟರ್ ಆದರೂ ಬರಿಬೋದಲ್ಲ, ರಾಜಕಾರಣಿ. ಕರೆಕ್ಟೇ. ಅವರಿಗೊಂದು ವರ್ಚಸ್ಸಿದೆ ಅಂತ ಹೇಳ್ತಾರೆ. ವರ್ಚಸ್ಸಿಗೆ ಧಕ್ಕೆ ತಂದವರು ಯಾರಪ್ಪ? ಮೊಮ್ಮಗ. ಪವರ್ ಟಿವಿಯಾ? ನೋ. ಜನಸಾಮಾನ್ಯರ? ಅಲ್ಲ. ವಿರೋಧ ಪಕ್ಷದವರ? ಗೌರ್ಮೆಂಟಾ? ಯಾರು ವರ್ಚಸ್ಸಿಗೆ ಧಕ್ಕೆ ಬಂದವರು? ಮಕ್ಕಳು ಮತ್ತು ಮೊಮ್ಮಕ್ಕಳು.
ಅಂದರೆ ಇವರ ಲೆಕ್ಕದಲ್ಲಿ, ಕುಮಾರಸ್ವಾಮಿಯ ಲೆಕ್ಕದಲ್ಲಿ ವರ್ಚಸ್ಸಿರುವುದು ದುಡ್ಡಿದ್ದವನಿಗೆ, ಅಧಿಕಾರ ಇದ್ದವನಿಗೆ, ರಾಜಕಾರಣಿಗೆ, ಅಂಥ ಮನೆಯಲ್ಲಿ ಹುಟ್ಟಿದವನಿಗೆ. ಕೂಲಿ ಮನೆಗೆ ಅನ್ನಕ್ಕೆ ಬಂದವನಾದರೆ ರೇಪ್ ಆದರೆ ಅವನಿಗೆ ವರ್ಚಸ್ಸಿಲ್ಲ. ಕೆಲಸ ಕೊಡಿ ಸ್ವಾಮಿ ನನಗೆ ಹೊಟ್ಟೆಗೆ ಹಿಟ್ಟು ಬೇಕು ಅಂತ ಬಂದವನನ್ನು ಮಾಡಬಾರದ್ದು ಮಾಡಿದರೆ ಅವರಿಗೆ ವರ್ಚಸ್ಸಿಲ್ಲ. ಯಾವುದೋ ಒಂದು ರಾಜಕಾರಣದ ಆಸೆಯಿಂದ ಕೆಲಸ ಆಗುತ್ತೆ ಅಂತ ಮನೆ ಬಂದವನನ್ನು ರೇಪ್ ಮಾಡಿದರೆ ಅದೆಲ್ಲ ತನಿಖೆ ಆದಮೇಲೆ ವರ್ಚಸ್ ವಾಪಸ್ ಬರುತ್ತೆ ಇವ್ರದ್ದು. ವರ್ಚಸ್ ವಾಪಸ್ ಬರಬೇಕಲ್ಲ ಇವ್ರಿಗೆ. ಅದಕ್ಕೆ ಹೇಳಿದ್ರಿ ಎಲ್ಲ ಬಿಟ್ಟವ ಊರಿಗೆ ದೊಡ್ಡವ ಅಂತ. ಬೀಸೋದೊಣ್ಣೆ ತಪ್ಪಿಸ್ಕೊಂಡ್ರೆ ಸರ್ 100 ವರ್ಷ ಆಯ್ಸು ಅಂತ. ಯಾವ ಬೀಸುವ ದೊಣ್ಣೆ ಇವರಿಗೆ? ಇಷ್ಟ ದಿನ ಅವ್ರನ್ನ ಯಾರು ಮರು ಪ್ರಶ್ನೆ ಮಾಡ್ತಿರ್ಲಿಲ್ಲ, ಇವತ್ತು ನೀವು ಮಾಡ್ತಾ ಇದ್ದೀರಿ ಅಷ್ಟೇ. ಅಲ್ಲ ರೀ, ಯಾವ ಬೀಸುವ ದೊಣ್ಣೆ? ಇವರಿಗೆ ದೊಣ್ಣೆ ಬೀಸುವವರಾದ್ರೂ ಯಾರಾದ್ರೂ ಬೇಕಲ್ಲ. ಇವ್ರಿಗೆ ಇಷ್ಟರವರೆಗೆ ದೊಣ್ಣೆ ಬೀಸಿದವರಾದ್ರೂ ಯಾರು? ಎಲ್ರಿಗೆ ಬೀಸಿದವರು ಇವರು. ಬೀಸಿದ್ದಲ್ಲ, ಇವರು ಎಲ್ಲರಿಗೆ ಲಾಠಿ ಚಾರ್ಜ್ ಮಾಡೋದು. ನೀವು ಈ ಇದರಲ್ಲಿ ಮಾತಾಡುವ ಶೈಲಿ ಏನಕ್ಕೆ ಗೊತ್ತದು? ಇನ್ನು ಯಾರು ಕಂಪ್ಲೇಂಟ್ ಕೊಡಲಿಕ್ಕೆ ಬರಬಾರ್ದು ಅಂತ. ಏನು ಕಿತ್ತಾಕ್ತೀರ, ನಮ್ದು ಏನಾಗಲ್ಲ, ನಮ್ಮ ಹುಡುಗ ಅಂತೂ ಜಾಲಿ ಟ್ರಿಪ್ ಮಾಡ್ತಾ ಇದ್ದಾನೆ, ಟಿ ವಿ ಅವರಿಗೆ ಕೆಲಸ ಇಲ್ಲ, SIT ಅವರಿಗೆ ಬೇರೆ ಕೆಲಸ ಇಲ್ಲ, ಗೌರ್ಮೆಂಟ್ಗೆ ಬೇರೆ ಕೆಲಸ, ನಮ್ದು ಏನು ಕಿತ್ತಾಕ್ತೀರಿ? ನಮ್ಮದು ದೊಡ್ಡ ಲಾಯರು, ದೊಡ್ಡ ಮನೆ, ದೊಡ್ಡ ವರ್ಚಸ್ಸು, ದೊಡ್ಡ ದೊಡ್ಡ ದೇವರುಗಳು, ಪುನಃ ದೊಡ್ಡ ದೊಡ್ಡ ದೇವರುಗಳು ರೀ. ದೊಡ್ಡ ದೇವರು, ದೊಡ್ಡ ಲಾಯರು, ದೊಡ್ಡ ವರ್ಚಸ್. ಯಾವ ವರ್ಚಸ್ ಬಗ್ಗೆ ಮಾತಾಡ್ತಾರೆ ಅವ್ರು ಇನ್ನೊಂದು ಮಾತಾಡ್ತಾರೆ ಕುಮಾರಸ್ವಾಮಿ ಅವರು. ಸಂತ್ರಸ್ತೆಯರಿಗೆ ಗೌರ್ಮೆಂಟ್ ಹೋಗಿ ಧೈರ್ಯ ತುಂಬಬೇಕಿತ್ತು. ಧೈರ್ಯ ಕೆಡಿಸೋರು ಯಾರು? ಸಂತ್ರಸ್ತೆಯರನ್ನು ದಿಕ್ಕೆಡಿಸ್ತವ್ರು ಯಾರು? ಕುಮಾರಸ್ವಾಮಿ ಅವರೇ. ಸಂತ್ರಸ್ತೆ ಯಾವಳು ಅಂತ ನನಗೆ ಗೊತ್ತು, ಅವಳದು ಬಂಡವಾಳ ನನಗೆಲ್ಲ ಗೊತ್ತು. ಓಕೆ, DC ಗಂಡಂದು ಬಂಡವಾಳ ಗೊತ್ತು, ಶೆಟ್ರ್ ಬಂಡವಾಳ ಗೊತ್ತು, SIT ಅವರ ಬಂಡವಾಳ ಗೊತ್ತು, ತಿಮಿಂಗಿಲದ ಬಂಡವಾಳ ಗೊತ್ತು. ಕರೆಕ್ಟ್. ಇನ್ನೊಂದು ವಿಡಿಯೋನು ಬಿಡ್ತಾರೆ ಮಹಿಳೆಯದ್ದು ಕಿಡ್ನ್ಯಾಪ್ ಆದ ಟೈಮಲ್ಲಿ, ಅದು ಬಂಡವಾಳ ಮಾತ್ರ ಗೊತ್ತಿಲ್ಲ. ಅದು ಯಾವುದು ತಿಮಿಂಗಿಲ ಬಿಟ್ಟಿದ್ದ ಅಥವಾ ಚಿಕ್ಕ ಪುಟ್ಟ ಮೀನ ಗೊತ್ತಿಲ್ಲ. ಅದು ಎಲ್ಲಿ ಸೇರ್ಕೊಂಡಿದೆ ನೋಡಬೇಕು. ಆ ವಿಡಿಯೋ ಬಿತ್ತಲ್ಲ, ಆ ಬ್ಲರ್ ಮಾಡೋದೊಂದು ವಿಡಿಯೋ ಬಿಟ್ರಲ್ಲ, ಆ ಮೀನು, ಚಿಕ್ಕ ಮೀನು ಎಲ್ಲೋಗಿದೆ ಅಂತ ನೋಡ್ಬೇಕಲ್ಲ, ತಿಮಿಂಗಿಲ. ಅದು ಕುಮಾರಸ್ವಾಮಿಯವರ ಮನೆ ಅಕ್ವೇರಿಯಮಲ್ಲಿ ಇರಬೇಕು. ತಿಮಿಂಗಿಲ ಕಡಲಲ್ಲಿರುತ್ತಲ್ಲ, ಸಮುದ್ರದಲ್ಲಿರಬೇಕು. ಇದು ಮೊನ್ನೆ ಒಂದು ವಿಡಿಯೋ ಬಂತಲ್ಲ, ಅದು ಕುಮಾರಸ್ವಾಮಿಯವರ ಮನೆ ಅಕ್ವೇರಿಯಮಲ್ಲಿ ಏನಾದರೂ ಮರಿ ಇಡ್ತಾ ಇರಬೇಕು. ಡೋಂಟ್ ಯು ಫೀಲ್? ಯಾಕ್ರಿ ಅವ್ರ ಬಗ್ಗೆ ಏನು ಮರ್ಯಾದೆ ಇದೆ ಜನಗಳಿಗೆ? ಕುಮಾರಸ್ವಾಮಿ ಅವರೇ ಹೇಳ್ತಾರೆ, ನಾನು ದಾರಿ ತಪ್ಪಿದ್ದೆ, ನಾನು ಕರೆಕ್ಟ್ ಆದೆ. ವಿ ರಿಯಲಿ ಅಪ್ರಿಷಿಯೇಟ್ ಕುಮಾರಸ್ವಾಮಿ ಅವರ ಕೌಟುಂಬಿಕ ಜೀವನವನ್ನು ಅವರು ಸರಿದಾರಿಗೆ ತಂದರು, ಅವರು ಅದನ್ನು ಬದುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ಪ್ರೌಡ್ ಇದೆ, ಖುಷಿ ಇದೆ. ಅವರ ಮಗ ಇನ್ಸಿಡೆಂಟ್ ಆಯಿತು, ನ್ಯೂ ಎಂಪೈರ್ ಎಲ್ಲ ಹೋಟ್ಲಲ್ಲಿ, ಕರೆಕ್ಟ್. ಹಿ ಆಲ್ಸೋ ಚೇಂಜ್ಡ್. ಅವ್ರ ಬಗ್ಗೆನೂ ಕಂಪ್ಲೇಂಟ್ ಇತ್ತು, ಚೇಂಜ್ ಆದರು. ಎಲ್ಲರ ಜೀವನದಲ್ಲಿ ಇರುತ್ತೆ ರೀ, ನಿಮ್ಮ ಜೀವನದಲ್ಲಿರುತ್ತೆ. ಚೇಂಜ್ ಆದರು, ಮದುವೆ ಮಾಡಿದ್ರು, ಮಕ್ಕಳಿದೆ, ಚೆನ್ನಾಗಿದ್ದಾರೆ. ನಾವೇನಾದರೂ ಅಬ್ಜೆಕ್ಷನ್ ಮಾಡಿದೀವ? ಅವನು ಸಿಗಲ್ಲ, ನನ್ನ ಕಾಂಟ್ಯಾಕ್ಟ್ ಎಲ್ಲ. ಮತ್ತೆ ವೈ ಯು ಡಿಪೆಂಡಿಂಗ್? ಬಿಟ್ಬಿಡು. ಯಾಕೆ ಅಮಾನತ್ತಲ್ಲಿಟ್ಟಿದ್ದು? ಉಚ್ಚಾಟನೆ ಮಾಡಿ. ಅಮಾನತ್ತಲ್ಲಿ ಯಾರಿಗೆ ಇಟ್ಟಿದ್ದು? ಉಚ್ಚಾಟನೆ ಮಾಡಬೇಕಿತ್ತು. ಉಚ್ಚಾಟನೆ ಇದೇ ಬಡವರ ಮನೆಯಲ್ಲಿ ಆಗಿದ್ರೆ, ಇದೇ ಕೇಸ್ಗಳು ಬೇರೆಯವನ ಸಾಮಾನ್ಯ ಮನುಷ್ಯನ ಮೇಲೆ ಆಗಿದ್ರೆ ಅವನಿಗೆ ದೊಡ್ಡ ಲಾಯರು ಸಿಗ್ತಾ ಇರಲಿಲ್ಲ. ಪೊಲೀಸ್ ಸ್ಟೇಷನಲ್ಲಿ ತಗೊಂಡೋಗಿ ಒದ್ದು ಒಳಗಡೆ ಹಾಕಿ ರುಬ್ಬಿಡ್ತಾ ಇದ್ರು. ಏರೋಪ್ಲೇನು, ಹೆಲಿಕಾಪ್ಟರ್ ಎಲ್ಲ ಹತ್ತಿಸ್ಬಿಡ್ತಾ ಇದ್ರು. ಮಗ, ಇನ್ನೊಂದು ಸಲ ನೀನು ನಡಿಬಾರ್ದು, ಕಾಲು ನೆಲಕ್ಕೆ ಇಡಬಾರ್ದು ನೀನು. ಇವ್ರ ಕಡೆಯಿಂದ 2 ಫೋನ್ ಹೋಗ್ತಾ ಇತ್ತು, ಅವನನ್ನು ಕರ್ಕೊಂಬರ್ತಾರೆ ಸರಿಯಾಗಿ ರುಬ್ಬು ಅಂತ. ಅಣ್ಣ, ಒಂದು ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ಹೇಳೋಣ, ಕುಮಾರಣ್ಣ ಸರಿ ರುಬ್ಲಿಕ್ಕೆ ಹೇಳೋಣ ಅವ್ರಿಗೆ, ಅವನು ಆ ಕಡೆ ಪಾರ್ಟಿ, ಅವನು ರುಬ್ಬ ಅವನಿಗೆ ಹಿಡ್ಕೊಂಡು ಅಂತ. ಓಟ್ ಹಾಕಿಲ್ಲ ಅವ್ನು ನನಗೆ, ಅವನ ರುಬ್ಬು ಹಿಡ್ಕೊಂಡು ಅಂತ. ಇದೆ ಅಲ್ವಾ? ಜನಪ್ರತಿನಿಧಿಗಳಿಗೆ ಒಂದು, ದೊಡ್ಡವರಿಗೊಂದು, ಸಾಮಾನ್ಯ ಮನುಷ್ಯನಿಗೊಂದು, ಮತ್ತು ವರ್ಚಸ್ಸು.
ವರ್ಚಸ್ಸು ಬಗ್ಗೆ ಮಾತಾಡ್ತಾರೆ ರೀ ಇವರು ಕುಮಾರಸ್ವಾಮಿ ಅವರು ಇವತ್ತು. ನನಗೊಂಥರ ಪ್ರಿಟಿ ಆ್ಯಂಡ್ ಫಿಕ್ಸ್ ಶುರು ಆಗ್ಬಿಡುತ್ತೆ. ಎಲ್ಲೋ ಕನೆಕ್ಷನ್ ತಪ್ಪಿದೆ ಅಂತ ಅನಿಸುತ್ತೆ ನನಗೆ.